ನಮಸ್ಕಾರ ಸ್ನೇಹಿತರೆ. ಆಸ್ ಯೂಶುವಲ್ ಭಾನುವಾರ ಹಬ್ಬದ ಶುಭಾಶಯಗಳು. ಭಾನುವಾರ ಬಾಡೂಟ ತಿನ್ನುವಂಥ ದಿನ, ನಾನ್ ವೆಜ್ ಪ್ರಿಯರ ದಿನ. ಇಷ್ಟವಾದ ಖಾದ್ಯಗಳನ್ನ ತಿನ್ನಿ. ನಾಟಿ ಕೋಳಿ, ಮಟನ್ನು, ಕುರ್ಮ, ತಲೆಕಾಲು ಮಾಂಸ ಮತ್ತು ಚಾಕ್ನ ಎಲ್ಲವನ್ನು, ಮೀನು, ಮೊಟ್ಟೆ ಎಲ್ಲವನ್ನು ತಿನ್ನಿ ಇತ್ಯಾದಿಗಳನ್ನ ಹೇಳ್ತಾ ಈ ದಿನ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಆಸ್ ಯೂಶುವಲ್ ಭಾನುವಾರ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಸಿದ್ದರಾಮಯ್ಯನ ಕತೆ ಹೇಗಾಗಿದೆ, ಏನು ಎತ್ತ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಇದೇ ಸಿದ್ದರಾಮುಲ್ಲಾ ಖಾನ್ ಅಲಿಯಾಸ್ ಕುರುಬರಾಮಯ್ಯ ಅಲಿಯಾಸ್ ಜಾತಿ ರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಸಮಾಜವಾದಿ ಅಂತ ಬುರುಡೆ ಬಿಡುವಂಥ ರಾಮಯ್ಯನವರು ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ. ಏನಪ್ಪ ಟ್ವೀಟು ಅಂತ ಅಂದರೆ, ನಾನು ಕುರುಬ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ನನ್ನನ್ನು ಇಳಿಸೋದಕ್ಕೆ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ಒಂದಷ್ಟು ಜನಗಳದು, ನಾರಾಯಣ್ ಗುರುಗಳು, ಕನಕದಾಸರು, ಇವರೆಲ್ಲ ಟ್ವೀಟ್ ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ ಅಲಿಯಾಸ್ ದುರಾಂಕಾರದ ರಾಮಯ್ಯನವರೇ, ನೀವು ಕುರುಬರು ಅಂದ್ಬಿಟ್ಟು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದ, ಅಥವಾ ನೀವು ಕುರುಬ ಸಮಾಜ ಅಂದ್ಬಿಟ್ಟು ಒಕ್ಕಲಿಗರು ನಿಮ್ಮನ್ನ ಇಲ್ಲಿ ಚಾಮುಂಡೇಶ್ವರಿಲಿ ಬೆಳೆಸಿದ್ರಲ್ಲ, ಹಂಗಾರೆ ನಾವೇನು ಮಾಡಬೇಕು? ಅಲ್ಲ, ಹಂಗೆ ಒದ್ದೋಡ್ಸಿದ್ದೀವಿ, ಅದು ಬೇರೆ. ರೀ ಸಿದ್ದರಾಮಯ್ಯನವರೇ, ಒಂದು ಹೇಳ್ತೀನಿ ಮುಖ್ಯಮಂತ್ರಿಗಳೇ, ನಿಮ್ಮ ಯೋಗ್ಯತೆಗೆ ಅಧಿಕಾರ ಉಳಿಸೋದಕ್ಕೋಸ್ಕರ ಜಾತಿನ ಕರಿಬೇಡಿ. ಅಲ್ಲ, ಇವತ್ತಿನ ದಿನಮಾನದಲ್ಲಿ ನೀನು ಹೇಳ್ಬಿಟ್ಟ ತಕ್ಷಣ ಮತ್ತೆ ಕುರುಬ್ರೇ ನಿಮ್ಗೆ ಓಟ್ ಹಾಕೋದು ಅಲ್ಲ. ಇವತ್ತು ಜನ ತೀರ್ಮಾನ ಮಾಡಿದರೆ ನಿನ್ನನ್ನು ಮನೆಗೆ ಕಳಿಸೋದು ಖಚಿತ, ನಿಶ್ಚಿತ, ಉಚಿತ. ನಾನು ಹೇಳೋದು, ನೀವು ಅಧಿಕಾರದಲ್ಲಿ ಉಳಿಬೇಕು ಅನ್ನೋ ಒಂದು ಕಿಚ್ಚಿಗೆ ನಾನು ಕುರುಬ, ಅದಕ್ಕೆ ನಾನು ಕೀಳು ಜಾತಿಯವನು, ಕಡಿಮೆ ಜಾತಿಯವನು ಅಂತ ಹೇಳ್ತೀಯಲ್ಲಪ್ಪ. ಇದೇ ಸಂವಿಧಾನ ಅಂತ ಅಳ್ಳಾಡಿಸ್ತಾರಲ್ಲ ನಿಮ್ಮ ಬಾಬಾ ಸಾಹೇಬರು. ಆ ಸಂವಿಧಾನದಲ್ಲಿ ನಮ್ಮ ದೇಶದಲ್ಲಿ ಒಬ್ಬರು ದಲಿತ ಮಹಿಳೆ ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ, ಆಯಿತಾ? ಬುಡಕಟ್ಟು ಜನಾಂಗ ಹಂಗನ್ಬಿಟ್ಟು ಅವರು ಬುಡಕಟ್ಟು ಜನಾಂಗ ಅಂದ್ಬಿಟ್ಟು ಅವ್ರನ್ನ ಪ್ರೆಸಿಡೆಂಟ್ ಮಾಡಿಲ್ವಾ? ನಿನಗೆ ಯೋಗ್ಯತೆಗೆ ನೀನು ಮಾಡಿರೋ ಕರ್ಮಕಾಂಡಗಳಿಗೆ ಜನ ಉಗಿತಾ ಇದ್ದಾರೆ, ಅದಕ್ಕೆ ನಿನ್ನ ಇಳಿಸ್ಬೇಕು ಅಂತ ಇದ್ದಾರೆ. ನೀನು 2.5 ವರ್ಷ ಅಂತ ಮಾತು ಕೊಟ್ಟ ಮೇಲೆ 2 ರಾಮಯ್ಯ ಯಾಕಯ್ಯ ಆಗ್ತೀಯಾ? ಆಗಿದೆಯಲ್ಲ 7.5 ವರ್ಷ CM, ಇನ್ನೇನು ಬೇಕು? ಅದಕ್ಕೆ ನೀನು ಜಾತಿಯವನು, ನಾನು ಇದು ಅಂತ ಕೇಳಿದ್ರೆ ಕೇಳಿಬಿಡ್ತಾರ? ಇದೇ ಕೆಳಜಾತಿಯಾದಂಥ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಬಟ್ ವಿ ಆರ್ ನಾಟ್ ಇದು, ಆಯಿತಾ? 21 ಜನ ಬರೆದಿರೋದು ಸಂವಿಧಾನ. ನಿನಗೆ ಉದಾಹರಣೆ ಕೊಡ್ತಾ ಇರೋದು. ಇದೇ ಒಬ್ಬ ಮುಸಲ್ಮಾನನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾನ ಪ್ರೆಸಿಡೆಂಟ್ ಮಾಡಿರೋ ಇತಿಹಾಸ ಇದೆ ಭಾರತದಲ್ಲಿ. ಅದೇ ರೀತಿ ನಿನ್ನೂ ಮುಖ್ಯಮಂತ್ರಿಯಾಗಿ ಮಾಡಿದ್ದೀವಿ. ನಾವು ಓಟ್ ಹಾಕಿಲ್ಲ ಅಂದರೂ ಜನಗಳು ಯಾರು ಜಾಸ್ತಿ ಓಟ್ ಶೇರ್ ತಗೊಂಡಿದ್ದಾರೆ ಅದ್ರ ಪ್ರಕಾರ ನೀನು ಆಗಿದೆಯಾ. ನೀನು ಆದಮೇಲೆ ಎಲ್ರಿಗೂ ಮುಖ್ಯಮಂತ್ರಿ. ನೀನೊಂದು ಕುರುಬ ಅಂತ ಮುಖ್ಯಮಂತ್ರಿ ಮಾಡೋದಕ್ಕಾಗತ್ತಾ ಸಿದ್ದರಾಮಯ್ಯನವರೇ? ಇವನ್ನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಸೀಸನ್ಡ್ ಪೊಲಿಟಿಷಿಯನ್ ಆಗಿ ಮಾತಾಡಿ. ಅಲ್ಲ, ನೀವು ಇಳಿಬೇಕು ಅದು ಗೊತ್ತು, ಇಲ್ಲ ಒದ್ದೋಡಿಸ್ತಾರೆ ಅದು ಗೊತ್ತು. ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ನಿನ್ನ ಒಂದು ಅಂತ್ಯ ದೇವರಾಜ ಅರಸುಗಿಂತ ತುಂಬ ಭೀಕರವಾಗಿರುತ್ತೆ. ಆಮೇಲೆ ನೀವು ಇನ್ನೊಂದು ಟ್ವೀಟಲ್ಲಿ ಹೇಳ್ತೀರಿ, ಇವತ್ತು ಮಾಡಿರೋ ಟ್ವೀಟಲ್ಲಿ JDS ಅಲ್ಲಿ CS ಪುಟ್ಟೇಗೌಡ, ಜವರೇಗೌಡ, ನಾಗೇಗೌಡ, ಇನ್ನೊಂದು ಗೌಡ್ರುಗಳನ್ನೆಲ್ಲ ಮುಗಿಸ್ಬಿಟ್ರು ಅಂತ ಹೇಳಿದ್ರಿ. ಪುಟ್ಟೇಗೌಡನ ನೀನು ಹೋಗಪ್ಪ ನೀನು ಅಂತ ಹೇಳಿದ್ರೆ, ಆ ಪುಟ್ಟೇಗೌಡರು ಕೊನೆ ಎಲೆಕ್ಷನಲ್ಲಿ ಏನು ಹೇಳಿದರು? ಇದೊಂದು ಬಾರಿ ನನಗೆ ಅವಕಾಶ ಮಾಡಿಕೊಟ್ಬಿಡಿ, ನಾನು ಬಾಲಣ್ಣ ಅವ್ರಿಗೆ ನಾನೇ ಮುಂದೆ ಗೆಲ್ಲಿಸ್ತೀನಿ ಅಂದರು. ಆಮೇಲೆ ನೀನು ಕಾಂಗ್ರೆಸ್ಗೆ ಹೋದೆ ಅಂದ್ಬಿಟ್ಟು ಕರೆದ್ರು, ಅವರು ಗೆಲ್ಲಕ್ಕಾಗಲಿಲ್ಲ, ವೈಯಕ್ತಿಕ ಕೆಪಾಸಿಟಿ ಇಲ್ಲ, ಇವತ್ತು ಮನೇಲಿ ಕೂತವ್ರೆ. ಅವ್ನು ಮಾಡಿದ ಕರ್ಮ, ಆಯಿತಾ? ಈಗ ಅದೇ ಚಲುವರಾಯಸ್ವಾಮಿ ಮಂತ್ರಿ ಆಗಿಲ್ವಾ? ಅವ್ರವ್ರ ಕೆಪಾಸಿಟಿ ಅದು. ಇನ್ನು ಜವರೇಗೌಡರು ಏನೂ ಇಲ್ಲ, ಎಂತಿಲ್ಲದೆ ಇರೋರನ್ನ ರಾಜ್ಯಸಭಾ MP ಮಾಡಿ ಎಲ್ಲ ಮಾಡಿದ್ರು, ಕೈ ಕೊಟ್ಟು ಹೋದರು. ಇವ್ರುಗಳು ಇದೇ ನಕಲಿ ಒಕ್ಕಲಿಗರು ನಿಜವಾದ ಒಕ್ಕಲಿಗರಿಗೆ ಬ್ಯಾಕ್ ಸ್ಟಬ್ ಮಾಡ್ಬಿಟ್ಟು ಹೋದ್ರು. ಅದರಲ್ಲಿ ನೀನೇನಪ್ಪ BL ಶಂಕರ್ ಅವರು ಅತಿ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಮಾಡಿರಲಿಲ್ವಾ ದೇವೇಗೌಡರು? ಆಮೇಲೆ ಹೋದ್ರು ಅವರು, ಆಮೇಲೆ ಗೆಲ್ಲಕ್ಕಾಯ್ತು ಅವ್ರಿಗೆ. ಈಗ ಹಂಗಾರೆ ನೀನು ಹೋಗಿದ್ಯಾ? ನೀನು ಕುರುಬ ಅಂದ್ಬಿಟ್ಟು ನಿನ್ನನ್ನು ಆಚೆ ಹಾಕಿದ್ರು ಅಂತ ಹೇಳ್ತೀಯ ನೀನು. ಹಂಗನ್ಬಿಟ್ಟು ನಿನ್ನ ಕೆಪಾಸಿಟಿಲಿ ನೀನು ಆಗಿದೆಯಲ್ಲಪ್ಪ. ನೀನು ಜಾತಿ ಮಧ್ಯ ಯಾಕಯ್ಯ ತಂದು ಇಡ್ತೀಯಾ? ಇದೇ ರಾಮಕೃಷ್ಣ ಹೆಗಡೆ ಒಬ್ಬ ಬೊಮ್ಮನ್ನು ಬ್ರಾಹ್ಮಣ, ಅವನ್ನ ಮುಖ್ಯಮಂತ್ರಿ ಮಾಡಲಿಲ್ವಾ ದೇವೇಗೌಡರು? ಅವತ್ತು ದೇವೇಗೌಡರು ನಿಂತರನೇ ಆಡಿದರೆ ಅವರು ಮುಖ್ಯಮಂತ್ರಿನೂ ಆಗ್ತಿರ್ಲಿಲ್ಲ. ಬೊಮ್ಮನವರು ಯಾರು, ರಾಮಕೃಷ್ಣ ಹೆಗಡೆ ಅವರು ಕಿತ್ತೋಗೋದು, ಆಯಿತಾ? ಅವತ್ತು ಬಂಗಾರಪ್ಪ, ದೇವೇಗೌಡರು ಎಲ್ಲ ಸೇರ್ ಮಾಡಿದ್ರು. ಅದಾದಮೇಲೆ
ನಿನ್ನನ್ನು ಒಬ್ಬ ಹಿಂದುಳಿದ ಕುರುಬ ಸಮಾಜಕ್ಕೆ ಸೇರಿದವನ್ನ ಇವತ್ತು ಹೆಗ್ಗಳಿಕೆಯಿಂದ ಹೇಳ್ಕತ್ತಿಯಲ್ಲ 17 ಬಜೆಟ್ ಮಾಡಿದ್ದು ಅದು ದೇವೇಗೌಡರು ಹಾಕಿರೋ ಭಿಕ್ಷೆ ನಿನಗೆ. ನೀರಾವರಿ ಅಂತ ಒಬ್ರನ್ನ MLC ಮಾಡಿ ಮಂತ್ರಿ ಮಾಡಿದ್ರು, BB ನಿಂಗಯ್ಯನವ್ರನ್ನ ಮಾಡಿದ್ರು. ಅವ್ರನ್ನೆಲ್ಲ ಯಾರಯ್ಯ ಮಾಡಿರೋದು? ಒಕ್ಕಲಿಗರಿಗೆ ಒಕ್ಕಲಿಗರನ್ನ ಬೆಳೆಸಲಿಲ್ಲ ಅಂತ ನೀವು ಹೇಳ್ತೀರಪ್ಪ. ಇರೋ ಬರೋ ಒಕ್ಕಲಿಗರೆಲ್ಲ ನಮ್ಮ ಜೊತೆ ಇದ್ದು ಕೈ ಕೊಟ್ಟೋದ್ರೆ ನಾವು ಅದಕ್ಕೆ ಹೊಣೆನೇನಪ್ಪ. ಈಗಿರೋರು ಒಕ್ಕಲಿಗರಲ್ವ? ಹಂಗಾರೆ ನಿನ್ನ ಪ್ರಕಾರ ಶಿವಲಿಂಗೇಗೌಡ ಇದ್ದ ಹೋದರು, ಆಯಿತು, ಹೋಗ್ಲಿ, ನಮ್ಮದೇನೋ ಅಭ್ಯಂತರ ಇಲ್ಲ. ಈಗ ಇವರು ಯಾರಪ್ಪ ಅವನು ಮಾಗಡಿ ಬಾಲಕೃಷ್ಣ ಅವರೆಲ್ಲ ಎಲ್ಲಿ ಬೆಳೆದಿದ್ದು? ಈಗ ಅಲ್ಲಿ ಹೋಗ್ಬಿಟ್ಟು ಬೆಂಕಿಲಿ ಜೋಳನ ಬೇಯಿಸ್ಕೊಂಡು ತಿಂದಂಗೆ ತಿಂತವ್ರೆ. ಇದೇ ಬಂದಿ ಸಿದ್ದೇಗೌಡ ಎಲ್ಲಿ ಇದ್ದ? ಬಂದಿ ಸಿದ್ದೇಗೌಡ ಚಡ್ಡಿ ಹಾಕೊಂಡಾಗ ಯಾರೋ ಶ್ರೀರಂಗಪಟ್ಟಣದ ಶಾಸಕ ಅವ್ರ ಅಪ್ಪ ಎಲ್ಲೋ ಹೈದ್ರಾಬಾದಲ್ಲಿ ಕಾಂಟ್ರಾಕ್ಟ್ ಮಾಡ್ತಿದ್ರಂತೆ. ಆಗ ಕರ್ಕೊಂಡು ಬಂದು ಇದೇ ದೇವೇಗೌಡರು ಸೀಟ್ ಕೊಟ್ಟು ಗೆಲ್ಸಿದ್ರಪ್ಪ. ಇವತ್ತು ಅವನ ಮಗ ಬ್ಯಾಕ್ ಸ್ಟಾಪ್ ಮಾಡ್ಬಿಟ್ಟು ಹೋದ. ಏನು ಮಾಡೋಣ? ಹೋದರೆ ಇವೆಲ್ಲ ನಕಲಿ ಒಕ್ಕಲಿಗರು. ನಮ್ದೇನು ನಕಲಿ ಒಕ್ಕಲಿಗರು ಹೋದ್ರು ನಮಗೇನು ಚಿಂತೆನೂ ಇಲ್ಲ, ಇನ್ನೊಂದು ಇಲ್ಲ. ಹೋದವ್ರು ಬರೋರು ಬರ್ಬೋದು, ಹೋಗೋರು ಹೋಗ್ಬೋದು. ಅದಕ್ಕೆ ನೀನು ಜಾತಿನ ತಂದು ಇಟ್ಬಿಟ್ರೆ ಹಂಗಾರೆ ನೀನು ಎಷ್ಟು ಜನ ಕುರುಬ್ರನ್ನ ಬೆಳೆಸಿದ್ಯಪ್ಪ? ನಿನ್ನ ಯೋಗ್ಯತೆಗೆ ಒಬ್ಬ ಕುರುಬನ್ನ ನಿನ್ನ ಸಮುದಾಯದಲ್ಲಿ ಯಾವನ್ನ ಹೇಳು, ಇಂಥವ್ರನ್ನ ಬೆಳೆಸಿದ್ದೀನಿ ಅಂತ ಹೇಳು. ಅವನು ಸುರೇಶ ಮುಸ್ಲಿಂ ಕ್ಯಾಂಡಿಡೇಟ್ನ ಸೋಲಿಸ್ಬಿಟ್ಟು ಅವನ ಹತ್ರ ದುಡ್ಡು ತಗೊಂಡು ನೀನು ಬೈರ್ತಿ ಸುರೇಶ್ನ ಮಂತ್ರಿ ಮಾಡ್ಕೊಂಡಿದ್ಯಾ. ಅದು ಬಿಟ್ಟರೆ HM ರೇವಣ್ಣ. ವಾಟ್ ಅಬೌಟ್ ಅದರ್ಸ್ ಹೇಳು. ನೀನು ಯಾರನ್ನೂ ಬೆಳೆಸೋದು ಇಲ್ಲ, ಅದಾಗೋದು ಇಲ್ಲ. ಯಾಕೆಂದರೆ ನೀನು ಪವರ್ ಸೆಂಟ್ರು ನಿನ್ನ ಹತ್ರನೇ ಇರಬೇಕು ಅನ್ನೋ ಒಂದು ಮನೋಭಾವನೆ. ಆಮೇಲೆ ನೀನು ನಂದು ಒಂದು ಕಣ್ಣು ಹೋದ್ರೂ ಇನ್ನೊಬ್ರದ್ದು 2 ಕಣ್ಣು ಹೋಗ್ಬೇಕು ಅನ್ನೋ ಒಂದು ಮನೋಭಾವನೆ. ಇಂಥ ಮನೋಭಾವನೆ ಇಟ್ಕೊಂಡು ನೀನು ನಾನು ಸಮಾಜವಾದಿ, ನಾನು ಬುರುಡೆವಾದಿ ಅಂತ ಬುರುಡೆ ಬಿಟ್ಕೊಂಡು ದುರಾಂಕಾರದ ಆಡಿದ್ದಕ್ಕೆ ಜನ ನಿನಗೆ 2019ರಲ್ಲಿ ಚಾಮುಂಡೇಶ್ವರಿಯಿಂದ ಒದ್ದೋಡಿಸಿದ್ದೀವಿ. ಇನ್ನೂ ನೀನು ಬುದ್ಧಿ ಕಲೀಲಿಲ್ಲ, ಜಾತಿ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂದರೆ ವಿ ಆರ್ ನಾಟ್ ಲೀಸ್ಟ್ ಬಾದರ್ಡ್. ಆದರೆ ಒಂದು ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳೇ, ದುರಾಂಕಾರಿಗಳೇ, ಅಹಂಕಾರಿಗಳೇ, ಸಮಾಜವಾದಿ ಅಂತ ಹೇಳ್ಕೊಳ್ಳೋ ಅಂಥ ಬುರುಡೆ ಬಿಡೋ ಅಂಥ 70 ಲಕ್ಷ ವಾಚ್ ಹಾಕೊಂಡು ಇರತಕ್ಕಂಥ ಒಬ್ಬ ಸಿದ್ದರಾಮುಲ್ಲಾ ಖಾನ್ ಸಾಹೇಬ್ರೆ, ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಬಂದ್ರಿ. ಆಮೇಲೆ ಏನೋ ಜನಗಳಿಗೆ ಯಾಮಾರ್ಸ್ಕೊಂಡು ಬಂದ್ರಿ. ಇನ್ನು ಮುಂದೆ ಅದಾಗಲ್ಲ. ನಿಮ್ಮ ಸ್ಥಾನ ಏನಿದ್ರು 30ರಿಂದ 35, ಆಯಿತಾ? ಆ್ಯಂಡ್ ಇನ್ ಸ್ಪೈಟ್ ಆಫ್ ದಟ್ ಇನ್ನೂ ಒಂದು ಹೇಳ್ತೀನಿ, ಕಾಂಗ್ರೆಸ್ಸಿಂದ ಒಕ್ಕಲಿಗರಲ್ಲ, ಒಕ್ಕಲಿಗರಿಂದ ಕಾಂಗ್ರೆಸ್ಸೇ ಹೊರ್ತು ಕಾಂಗ್ರೆಸ್ಸಿಂದ ಒಕ್ಕಲಿಗರಲ್ಲ. ಒಕ್ಕಲಿಗರು ಮನ್ಸು ಮಾಡಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ನೀನು ಬೇಕಾದ್ರೆ ಇದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು. ನೀನು ಈ ಇಂದ ಅಂತ ಹೇಳ್ತೀಯಲ್ಲ, ಆ ಐಂದ ನಾಯಕರನ್ನ 50 ಜನನ ಗೆಲ್ಲಿಸ್ಕೊಂಡು ಬರಪ್ಪ ನೀನು. ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ನೀನು ರಿಸರ್ವೇಷನ್ ಪ್ರಕಾರ ದಲಿತರು 51 ಸೀಟ್ ಇದ್ದಾರೆ, ಅದೇನು ಮಾಡೋಕ್ಕಾಗಲ್ಲ, ಡಿಫಾಲ್ಟು. ಇಲ್ಲಾಂದ್ರೆ ಅವರು ನಗಣ್ಯ, ಆಯಿತಾ? ಸತೀಶ್ ಜಾರಕಿಹೊಳಿ ಆಗಲಿ, ಮಹದೇವಪ್ಪ ಆಗಲಿ ಎಲ್ಲ ನಗಣ್ಯ. ಇರಲಿ, ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯನವರೇ, ದುರಾಂಕಾರನ ಬಿಟ್ಟು 14 ಸೈಟು ಹೊಡೆದಂಥ ಸಿದ್ದರಾಮಯ್ಯನವ್ರು ನೀವು, ಭ್ರಷ್ಟಾಚಾರದ ಭ್ರಷ್ಟಾತೀತ ನಾಯಕ ಸಿದ್ದರಾಮಯ್ಯನವರು ನೀವು. ಆಮೇಲೆ ಲೋಕಾಯುಕ್ತ ಮುಚ್ಚಿದಂಥ ಸಿದ್ದರಾಮಯ್ಯನವ್ರು ನೀವು, ರೀಡು ಮಾಡಿದಂಥ ಸಿದ್ದರಾಮಯ್ಯನವರು ನೀವು. ಆಮೇಲೆ ಇವರು ಚಿಕ್ಕರಾಯಪ್ಪ ಯಾರೋ ಲೋಕಾಯುಕ್ತ ಸೀಸ್ ಆದಾಗ ಅದನ್ನು ರಿಪೋರ್ಟ್ ಹಾಕ್ಸ್ಕೊಂಡಂಥ ಸಿದ್ದರಾಮಯ್ಯನವ್ರು ನೀವು. KPSC ಕರ್ಮಕಾಂಡ ಎಲ್ಲ ಮಾಡಿದಂಥವ್ನಿಗೆ ಶ್ಯಾಮ್ ಭಟ್ಗೆ ನೀವು ಅಧಿಕಾರ ಕೊಟ್ಟಂಥ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿಗಳು ನೀವು. ಇನ್ನೇನ್ರಿ ನಿಮ್ಮಿಂದ ನೈತಿಕತೆ ಕಲಿಬೇಕು? ಜಾತಿ ಹೊಡೆದಿದ್ದೀವಿ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ ಸಿದ್ದರಾಮಯ್ಯನವರೇ? ಜಾತಿ ನಡುವೆ ಹೊಡೆದಿರೋ ಅಂಥ ಸಿದ್ದರಾಮಯ್ಯ ನೀವು. ಸೊ ಎನಿಹೌ ಸ್ನೇಹಿತರೆ, ಒಬ್ಬ ಜಾತಿವಾದಿ, ಒಬ್ಬ ಡೋಂಗಿವಾದಿ ರಾಜ್ಯಕ್ಕೆ ಬಂದರೆ ಯಾವ ರೀತಿ ಏನಾಗುತ್ತೆ ಅನ್ನೋದಕ್ಕೆ ಬಿಕಾಸ್ ಆಫ್ ಸಿದ್ದರಾಮಯ್ಯ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ನಾನು ಕಂಡಂಗೆ ಅತ್ಯಂತ ವರ್ಸ್ಟು ಚೀಫ್ ಮಿನಿಸ್ಟ್ರು ಗೂಂಡಾ ಮುಖ್ಯಮಂತ್ರಿ ಅಂತ ಅಂದರೆ ಅದು ದೇವರಾಜ ಅರಸು, ಪುಂಡ ಮುಖ್ಯಮಂತ್ರಿ ಅಂದರೆ ಅದು ನಮ್ಮ ಸಿದ್ದರಾಮಯ್ಯನವರು. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಎಪಿಸೋಡ್ನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇವತ್ತು ಯಾರು ಕುರುಬ್ರೆ ನಂಬೋ ಸ್ಥಿತಿಲಿಲ್ಲ, ಅದು ಬೇರೆ. ಅದು ಇನ್ನು ನಾಯಕರು SCಗಳೆಲ್ಲ ಡೈವರ್ಟ್ ಆಗಿದ್ದಾರೆ. ಇನ್ನೇನಿದ್ರು ಅದು ಕಾರ್ಯಗತಕ್ಕೆ ಬರಬೇಕು ಅಷ್ಟೇ. ಸ್ನೇಹಿತರೆ, ಇಷ್ಟು ಹೇಳ್ತಾ
ಸೊ ನೆನ್ನೆ ಟ್ವೀಟ್ಗೂ ಇವತ್ತು ಟ್ವೀಟ್ಗೂ ಕೌಂಟರ್ ಕೊಡಬೇಕು ಅನ್ನಿಸ್ತು ಸಿದ್ದರಾಮುಲ್ಲಾ ಖಾನ್ ಅವ್ರಿಗೆ. ಸೊ ಹಾಗಾಗಿ ವಿಡಿಯೋ ಮಾಡಿದೆ. ಸೊ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಮತ್ತೆ ತುಂಬ ಬೇರೆ ಬೇರೆ ವಿಷಯಗಳೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ನಾಳೆ ಎಲ್ಲರಿಗೂ ಒಳ್ಳೇದಾಗಲಿ, ಸೋಮವಾರ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.